ಕಾರ್ಯವನ್ನು ಸ್ವೀಕರಿಸಿರ್ತಕ್ಕಂಥ ಎಲ್ಲರಲ್ಲಿ ಭಕ್ತಿಯ ಶರಣಾರ್ಥಿಗಳು. ಇದು ಕೇವಲ ಸುಮಾರು 16 ವರ್ಷದ ಹಿಂದೆ ಒಂದು ಮನೆಯಲ್ಲಿ 2,000 ರೂಪಾಯಿ ಹಣ ಹಾಕುವುದರ ಮುಖಾಂತರ ಪ್ರಾರಂಭವಾದಂಥ ಸಂಸ್ಥೆ ಇದು. ಈ ಸಂಸ್ಥೆಯನ್ನು ಪ್ರಾರಂಭ ಮಾಡುವಾಗ ನಮ್ಮ ಜೊತೆಯಲ್ಲಿ ಎಲ್ಲರ ಜೊತೆಯಲ್ಲಿ ಕುಳಿತು ಚಿಂತನೆ ಮಾಡಿ ಪ್ರಾರಂಭ ಮಾಡಿರ್ತಕ್ಕಂಥ ಸಂಸ್ಥೆ ಇದು. ಈ ಸಂಸ್ಥೆಯನ್ನು ನಾವು ಯಾಕೆ ಪ್ರೀತಿ ಮಾಡ್ತೇವೆ ಅಂತ ಹೇಳಿದ್ರೆ, ಯಾರೇ ಮಾಡಿದ್ರೂ ಪ್ರೀತಿ ಮಾಡ್ತೇವೆ. ಆದರೆ ಈ ಸಂಸ್ಥೆಯನ್ನು ಹೆಚ್ಚಾಗಿ ಯಾಕೆ ಪ್ರೀತಿ ಮಾಡ್ತೇವೆ ನಾವು ಹೇಳಿದ್ರೆ, ಈ ಸಂಸ್ಥೆ ನಡೆಸುವಂಥ ಎಲ್ಲರೂ ತತ್ವನಿಷ್ಠೆಯ ಒಂದು ನಿಜಾಚರಣೆಯಲ್ಲಿರ್ತಕ್ಕಂಥ ಶರಣರ ಮನೆತನಗಳು ಅನ್ನತಕ್ಕಂಥದ್ದನ್ನು ಬಹಳ ಚೆನ್ನಾಗಿ ಗಮನದಲ್ಲಿ ಇಟ್ಕೊಳ್ಬೇಕು. ನಮ್ಮಂಥ ಮಠಾಧೀಶರಿಗೂ ತತ್ವನಿಷ್ಠೆಯಿಂದ ನಾವು ವಂಚಿತರಾಗಿರ್ತೇವೆ ಒಂದೊಂದು ಸಲ. ಆದರೆ ಆ ತತ್ವವನ್ನು ಗಟ್ಟಿಗೊಳಿಸಿಕೊಂಡು ಈ ಸಮುದಾಯವನ್ನು ಕಟ್ಟಿರ್ತಕ್ಕಂಥ ಒಂದು ಶ್ರೇಯಸ್ಸಿದೆಯಲ್ಲ, ಇಲ್ಲಿರ್ತಕ್ಕಂತಹ ಅಲ್ಲಮ್ಮ ಪ್ರಭು ಆಗಲಿ, ಶಿವಕುಮಾರ್ ಸಾಲೆ ಆಗಲಿ, ಸಂಗಾರೆಡ್ಡಿ ಕೋತಾಗಲಿ, ಪ್ರಕಾಶ್ ಗಂದಿಗುಡಿಯವರಾಗಲಿ, ಪ್ರದೀಪ್ ವಿಷಾಜಿ ಆಗಲಿ, ಈ ಪ್ರಕಾಶ್ ಗಂದಿಗುಡಿ ಅನ್ನತಕ್ಕಂಥ ಶರಣರು ಬಹಳ ಒಳ್ಳೆಯ ರೀತಿಯಲ್ಲಿ ತಮ್ಮ ಬದುಕಿನ ಜ್ಞಾನವನ್ನು ಈ ಹುಡುಗರಿಗೆ ಹಂಚಿರ್ತಕ್ಕಂಥವ್ರು. ಬಹಳ ಒಳ್ಳೆಯ ರೀತಿಯಲ್ಲಿ ಈ ಸಂಸ್ಥೆಯನ್ನು ಆನಂದಪೂರ್ವಕವಾಗಿ ಮತ್ತು ವೈಚಾರಿಕತೆ ಮತ್ತು ವ್ಯಾವಹಾರಿಕವಾಗಿ ನಡೆಸುವಂತಹ ಒಂದು ಜ್ಞಾನ್ಮೆಯನ್ನು ಹೊಂದಿರತಕ್ಕಂಥವ್ರು. ಇಂತಹ ಇವರಿಬ್ಬರು ಕಟ್ಟಿರ್ತಕ್ಕಂಥ ಸಂಸ್ಥೆ, ಅವರ ಉದ್ದೇಶ ಏನಿದೆ ಅಂತಂದರೆ, ಎಲ್ಲ ಪೂಜ್ಯರಿಗೆ ಹೇಳ್ತೇನೆ, ಅವರ ಉದ್ದೇಶ ಇಡೀ ಬಸವಾದಿ ಪ್ರಮತರ ತತ್ವ ಸಿದ್ಧಾಂತದ ಇದರಲ್ಲಿ ಬರುವ ಲಾಭವನ್ನು ಪ್ರಚಾರಕ್ಕಾಗಿಯೇ ಇಡಬೇಕನ್ನತಕ್ಕಂಥ ಉದ್ದೇಶವನ್ನು ಹೊಂದಿರತಕ್ಕಂಥವ್ರು. ಅವರು ಯಾವುದೇ ಗುಡಿ ಗುಂಡಾರಗಳನ್ನು ಕಟ್ಟಬೇಕು, ಯಾವುದೇ ಒಂದು ದೊಡ್ಡ ದೊಡ್ಡ ಯೋಜನೆಗಳಿಲ್ಲ ಅವರಿಗೆ. ಅವರ ಉದ್ದೇಶವೇ ಇದು. ಈಗ ನಾವು ಸದ್ಯದಲ್ಲಿ 1926 27 ಡಿಸೆಂಬರ್ಗೆ ನಾವು ಒಂದು ಯೋಜನೆಯನ್ನು ಇಟ್ಟಿದ್ದೇವೆ. ಇಡೀ ಕಲ್ಯಾಣ ಕರ್ನಾಟಕದ ಭಾಗದಲ್ಲಿ ನಾವು ಬೆಳವಿಯವರು ಒಂದು 3 ತಿಂಗಳ ಕಾಲ ಒಂದು ಅತಿ ಅದ್ಭುತವಾದಂತಹ ಒಂದು ಅನುಭವ ಮೆಗಾ ಸಿಟಿ ಈಗಾಗಲೇ ಬಸವ ಕಲ್ಯಾಣದಲ್ಲಿ ಉದ್ಘಾಟನೆ ಮಾಡಿದ್ದೇವೆ ನಾವು. 100 ಎಕರೆ ಕಾರ್ಯಕ್ರಮ ಚಾಲೂ ಆಗಿದೆ. ಅದು ಎಲ್ಲ ಕೆಲಸ ಕಾರ್ಯಗಳು ಮುಗಿತಾ ಬರ್ತಾ ಇದೆ. ಅದರ ಉದ್ಘಾಟನಾ ಸಮಾರಂಭವನ್ನು, ಅಂದರೆ ಸೈಟ್ ವಿತರಣಾ ಸಮಾರಂಭವನ್ನು ಅಲ್ಲಿ ಎಲ್ಲ ರೀತಿಯಲ್ಲಿ ನೀವು ನೋಡಬೇಕು. 770 ಜನಗಳು ಕುಳಿತು ನೋಡುವಂತಹ ಒಂದು ಸುಂದರವಾಗಿರ್ತಕ್ಕಂಥ ಒಂದು ರಂಗಮಂದಿರ ವೇದಿಕೆಯನ್ನು ಮಾಡಿಸ್ತಾ ಇದ್ದಾರೆ. ಒಳ್ಳೆಯ 3 ಸ್ಟಾರ್ ಹೋಟ್ಲ್ ವೆಜ್ಜಿಂದ ಮಾಡಿಸ್ತಾ ಇದ್ದಾರೆ. ಇಡೀ ಕರ್ನಾಟಕದ ಉತ್ತರ ಶೈಲಿಯಲ್ಲಿ ಊಟ ಸಿಗಬೇಕನ್ನತಕ್ಕಂಥ ವ್ಯವಸ್ಥೆಯನ್ನು ಸಂಸ್ಕೃತಿ ಪ್ರಕಾರ ಕೆಲಸ ಕಾರ್ಯಗಳು ನಡೀತಾ ಇದೆ. ಕನ್ನಡ ಮೀಡಿಯಮಲ್ಲೇ ಅತಿ ಅದ್ಭುತವಾದ ಶಾಲೆ ತೆರಿಬೇಕನ್ನತಕ್ಕಂಥ ಯೋಜನೆಯನ್ನು ಇಟ್ಕೊಂಡಿದ್ದಾರೆ. ಅದರ ಜೊತೆಗೆ ವಚನ ಸಾಹಿತ್ಯವನ್ನು ನಮ್ಮ ಬಸವ ಸಮಿತಿಯರು ಎಲ್ಲ ಭಾಷೆಯಲ್ಲಿ ತರ್ಜುಮೆ ಮಾಡಿದ್ದಾರೆ. ಆದರೆ ಅವರ ಉದ್ದೇಶ ಇಡೀ ಕರ್ನಾಟಕದ ಮನೆಗಳಿಗೂ ಸಹ ವಚನ ಸಂಪುಟ ಬಹಳ ಕಡಿಮೆ ಬೆಲೆಯಲ್ಲಿ ಪ್ರತಿಯೊಬ್ಬರ ಮನೆಯಲ್ಲಿ ಸಿಗಬೇಕನ್ನತಕ್ಕಂಥ ಒಂದು ದೊಡ್ಡ ಯೋಜನೆಯನ್ನು ಸಹ ಅವರು ಇಟ್ಟುಕೊಂಡಿದ್ದಾರೆ. ಎಲ್ಲ ಯೋಜನೆಗಳು ಈಗಾಗಲೇ ಅವರ ಹೃದಯದಲ್ಲಿರ್ತಕ್ಕಂಥ ಯೋಜನೆಗಳು ನೋಡಿ. ಒಂದು 5-6 ಜನ ಹುಡುಗರು ಇಷ್ಟು ದೊಡ್ಡ ಸಂಸ್ಥೆಯನ್ನು ಕಟ್ಟಿರ್ತಕ್ಕಂಥದ್ದು ನೋಡಿದ್ರೆ ನಮಗೆ ಸಂತೋಷ ಆಗ್ತದೆ. ಬಹಳ ದೊಡ್ಡ ಮನೆತನದ ಹೆಸರಿನವರಲ್ಲ, ಕೋಟಿಗಟ್ಟಲೆ ಹಣ ಇರ್ತಕ್ಕಂಥವರಲ್ಲ, ಅಥವಾ ದುಡಿದು ಕಟ್ಟಿರ್ತಕ್ಕಂಥದ್ದಲ್ಲ. ಆದರೆ ಅವರ ಪ್ರಾಮಾಣಿಕತೆ, ತತ್ವನಿಷ್ಠೆಯೇ ಈ ಒಂದು ಬೆಳವಣಿಗೆಗೆ ಕಾರಣೀಭೂತವಾಗಿದೆ ಅನ್ನತಕ್ಕಂಥದ್ದನ್ನು ಕಾಣಬೇಕು. ಒಬ್ಬ ಮನುಷ್ಯನಿಗೆ ಪ್ರಾಮಾಣಿಕತೆ ಇರಬೇಕು, ತತ್ವನಿಷ್ಠೆಯಲ್ಲಿ ಬದ್ಧತೆ ಇರಬೇಕು, ಎಲ್ಲವನ್ನು ಗಳಿಸ್ಬೋದು ಅನ್ನೋದಕ್ಕೆ ಈ ಸಮೂಹ ಸಾಕ್ಷಿ ಅನ್ನತಕ್ಕಂಥದ್ದನ್ನು ಹೇಳ್ತಾ, ನಾವೆಲ್ಲರೂ ಅವರ ಜೊತೆಯಲ್ಲಿ ಇರ್ತೇವೆ. ಸದಾ ಅವರ ಜೊತೆಯಲ್ಲಿ ನಾವೆಲ್ಲರೂ ಕೂಡಿ ಕೆಲಸವನ್ನು ಮಾಡ್ತೇವೆ. ಪರಮ ಪೂಜ್ಯ ಸಾಣೇಹಳ್ಳಿ ಶ್ರೀಗಳವರು, ಬಾಲ್ಕಿ ಪಟ್ಟದೇವಪ್ಪರು ಆಗಲಿ, ಕೋರ್ಣೇಶ್ವರ ಶ್ರೀಗಳಾಗಲಿ, ಎಲ್ಲರೂ ಸಹ ಅವರ ಜೊತೆಯಲ್ಲಿ ಇದ್ದೇವೆ. ಬಸವ ಕಲ್ಯಾಣದಲ್ಲಿ ನೋಡಿ ಅವರು ಎಷ್ಟು ಚೆನ್ನಾಗಿಟ್ಟಿದ್ದಾರೆ. ಸಿದ್ದರಾಮೇಶ್ವರ ನಗರ ಅಂತ ಇಟ್ಟಿದ್ದಾರೆ, ಶರಣನಗರ ಅಂತ ಇಟ್ಟಿದ್ದಾರೆ, ಅನುಭವ ಮೆಗಾ ಸಿಟಿ ಅಂತ ಒಂದು. ಆಳಂದದಲ್ಲಿ ಪರಮ ಪೂಜ್ಯರು ಒಂದು 5 ಎಕರೆ ಜಮೀನನ್ನು ಖರೀದಿ ಮಾಡಿಸೋದ್ರ ಮುಖಾಂತರ ಮೊಟ್ಟ ಮೊದಲಿಗೆ ಆಳಂದದಲ್ಲಿ ತೋಂಟದಾರ್ಯ ನಗರ ಅಂತ ಮಾಡಿದೋ ನಾವು. 5 ಎಕರೆಯಲ್ಲಿ ಮೊಟ್ಟ ಮೊದಲಿಗೆ ಇಲ್ಲಿ ಮಾಡಿದ್ರು. ಆಮೇಲೆ ಚಿತ್ತಾಪುರದಲ್ಲಿ ಅನುಭವ ಗ್ರೀನ್ ವ್ಯಾಲ್ಯೂ ಅಂತ ಮಾಡಿದ್ರು. ಬೀದರ್ನಲ್ಲಿ ಅನುಭವ ನಗರ ಅಂತ ಚಿಟ್ಟ ಅಂತೇಳಿ ಅಲ್ಲೇ ಪ್ರಾರಂಭ ಆಗಿರ್ತಕ್ಕಂಥದ್ದಾಯಿತು. ಶರಣನಗರ ಆಯಿತು ಅಲ್ಲಿ.
ಚಿತ್ತಾದಲ್ಲಿ ಪುನಃ ಮೇಲುಗಡೆ ಒಂದು ಸುಮಾರು ಒಂದು 5 ಎಕರೆ ಜಾಗವನ್ನು ಖರೀದಿ ಮಾಡಿಸಿದ್ರು. ಮೊನ್ನೆ ಈ ಜಾಗವನ್ನು ನಮ್ಮ ಶಾ ಅವರು ಇದ್ದಾರೆ, ಇಲ್ಲಿ ಶಾ ಎಲ್ಲಿದ್ದಾರೆ ಅಂತ ಗೊತ್ತಾಗಲಿಲ್ಲ. ಅಲ್ಲಿ ಕುಳಿತಿದ್ದಾರೆ ಶಾ ಅವರು. ಬಹಳ ದೊಡ್ಡ ವ್ಯಕ್ತಿಯವರು. ಸುಮಾರು 100 ಎಕರೆ ಜಮೀನು ಅವರದೇ, ಒಬ್ಬರದೇ ಇದು. ಅವರು ಈ 2 ಹುಡುಗರು ಹೋಗಿ ಅವರ ಮುಂದೆ ಕುಳಿತು ವ್ಯಾಪಾರ ಮಾಡುವಾಗ ಅವರು ಬಹಳ ದೊಡ್ಡ ಕಾರಿನಿಂದ ಬಂದವರೋ ದೊಡ್ಡ ವ್ಯಾಪಾರಸ್ಥರೋ ಇದನ್ನು ಏನು ಗಮನಿಸಲಾರದಂತಹ, ಅದು ಜೈನ ಸಮುದಾಯದ 100 ಎಕರೆ, ಇದು ಜೈನ ಸಮುದಾಯದ 100 ಎಕರೆ. ಅಲ್ಲಿಯೂ ಜೈನ ಸಮುದಾಯದ 100 ಎಕರೆ ಅವರು ಹೈದರಾಬಾದಿನಲ್ಲಿದ್ದವರ ಜೊತೆಯಲ್ಲಿ ಅವತ್ತು ನಾವು ನಿಂತು ವ್ಯಾಪಾರ ಮುಗಿಸಿದೋ. ಇದು ನಮ್ಮ ಪ್ರವಚನದ ಸಂದರ್ಭದಲ್ಲಿ ಇವರ ಜೊತೆಯಲ್ಲಿ ನಮ್ಮ ಹುಡುಗರು ಬಂದು ಮಾತನಾಡಿದ ಕೂಡಲೇ ಯಾವುದೇ ಭೇದ ಭಾವ ಇಲ್ಲದೆ, ಹುಡುಗರನ್ನು ಯಾವುದೇ ರೀತಿಯ ಅನುಮಾನ ಇಲ್ಲದೆ ಸಂಪೂರ್ಣವಾದ ಒಂದು ವ್ಯವಸ್ಥೆ ಒಳಗಡೆ ವ್ಯವಹಾರದ ಮಾತುಗಳನ್ನು ನಾವು ಮಾತನಾಡೋದಿಲ್ಲ, ಅದು ಅವರಿಗೆ ಬಿಟ್ಟಿರ್ತಕ್ಕಂಥದ್ದು. ಆದರೆ ಅವರು ಯಾವುದೇ ಹಿನ್ನೆಲೆಯನ್ನು ನೋಡಲಾರದೆ ಆ ಹುಡುಗರ ಜೊತೆಯಲ್ಲಿ ಪ್ರಾಮಾಣಿಕವನ್ನು ಕೆಲಸ ಮಾಡಿಕೊಂಡು ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡು ಕೊಟ್ರಲ್ಲ, ಅದಕ್ಕಾಗಿ ಅವರಿಗೆ ಒಂದು ಜೋರಾದ ಚಪ್ಪಾಳೆಯನ್ನು ತಟ್ಟಿ ಅವರನ್ನು ಗೌರವಿಸಬೇಕನ್ನತಕ್ಕಂಥ ಮಾತನ್ನು. ಯಾಕಂತಂದರೆ ಆಸ್ತಿಯ ವ್ಯವಹಾರದಲ್ಲಿ ಬಂದಾಗ ಈ ಹಣ ಕೊಡ್ತಾರೋ ಇಲ್ವೋ, ಇವ್ರ ಬ್ಯಾಕ್ಗ್ರೌಂಡ್ ಏನು, ಇವರು ಎಲ್ಲಿಂದ ಬಂದಿದ್ದಾರೋ. ಈ ಹುಡುಗರು ನೋಡಿದ್ರೆ ಇಬ್ಬರು ನೋಡಿದ್ರೆ ಸಾಲಿನೂ ನಾವದಿಗೆರೆ ಹೋದರೆ ದಳ್ಳಾಳಿ ಕಳ್ಕೊಂಡಂಗೆ ಕಾಣ್ತಾರೆ. ಯಾಕಂದರೆ ಒಂದು 10 ಬೆರಳಲ್ಲಿ ಉಂಗುರ ಇರಬೇಕು, ಬೆನ್ಸ್ ಕಾರ್ನಲ್ಲಿ ಕೆಳಗಿಳಿಬೇಕು, ದೊಡ್ಡ ದೊಡ್ಡ ಫೋಟೋಗಳನ್ನು ಹಾಕ್ಕೊಂಡಿರಬೇಕು, ದೊಡ್ಡ ದೊಡ್ಡ ಮುಖ್ಯಮಂತ್ರಿಗಳ ಪದಕ ಪಡೆದುಕೊಂಡಿರಬೇಕು. ಇಂತಹ ವ್ಯವಹಾರಗಳನ್ನು ನೋಡಿ ಜನ ಕೊಡುವಾಗ ನಿಜವಾಗಿ ಶಾ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ನಿಜವಾಗಿ ಆ ಹುಡುಗರಿಗೆ ಒಂದು ಒಳ್ಳೆಯ ಭವಿಷ್ಯವನ್ನು ಕೊಟ್ಟರೆ ಸಮಾಜಕ್ಕೆ ಬೇಕಾಗಿರ್ತಕ್ಕಂಥ ನಿಮ್ಮ ಜಾಗ ನೀವು ವ್ಯವಹಾರ ಮಾಡಿದ್ರೂ ಸಹ ಇದು ಸಾರ್ವಜನಿಕರ ಒಂದು ಸೇವೆಗೆ ಬಂತಲ್ಲ, ಅದು ಬಹಳ ದೊಡ್ಡದು ಅನ್ನತಕ್ಕಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಜೋರಾದ ಚಪ್ಪಾಳೆಯನ್ನು ತಟ್ಟುದರಲ್ಲಿ ಅವರನ್ನು ಗೌರವಿಸಬೇಕು. ಇನ್ನು ಉಳಿದಿರ್ತಕ್ಕಂಥ 25 ಎಕರೆಯನ್ನು ಸ್ವಲ್ಪ ಗಮನ ಇಟ್ಟರೆ ಇನ್ನೂ ಬಹಳ ಜನರಿಗೆ ಅನುಕೂಲ ಆಗ್ತದೆ ಅನ್ನತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಅವರಲ್ಲಿ ವಿನಂತಿಸ್ಕೊಳ್ತಾ ತಮ್ಮೆಲ್ಲರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸಿ ಪರಮ ಪೂಜ್ಯ ಆಳಂದದ ಶ್ರೀಗಳವರ ಆಶೀರ್ವಾದ ಹಾಗೂ ಇಲ್ಲಿರತಕ್ಕಂಥ ಮಾದನಿಪ್ಪರಿಗೆ ಎಲ್ಲ ಸ್ವಾಮಿಗಳಿಗೆ ಮತ್ತೊಮ್ಮೆ ಶರಣಾರ್ಥಿಗಳನ್ನು ಸಲ್ಲಿಸಿ, ಇದು ಏಕಾಂತ ರಾಮಯ್ಯನ ಊರು, ಹಾಗೆ ಗಜೇಶ ಮಸಣಯ್ಯನವರ ಊರು ಇದು. ಇವರಿಬ್ಬರು ಇಲ್ಲಿ ಶರಣರು ಆಗಿ ಹೋಗಿರ್ತಕ್ಕಂಥ ಈ ಊರಿಗೆ ಇಂತಹ ಸ್ಥಳ ಕೊಟ್ಟಿದ್ದೀರಲ್ಲ, ನಿಜವಾಗೂ ಸಹ ಜೈನ ಧರ್ಮದಲ್ಲಿ ಆ ರೀತಿಯ ವ್ಯವಸ್ಥೆಯನ್ನು ಇಟ್ಟುಕೊಂಡಿರ್ತಕ್ಕಂಥ ಒಂದು ಧಾರ್ಮಿಕ ಮುಖಂಡರ ವ್ಯವಸ್ಥೆಯಲ್ಲಿ ಇದು ಉದ್ಘಾಟನೆ ಆಯ್ತಲ್ಲ, ನಿಮಗೆ ತೃಪ್ತಿ ಇದೆ ಅನ್ನತಕ್ಕಂಥದ್ದನ್ನು ನಾನು ತಿಳಿದುಕೊಂಡಿದ್ದೇನೆ. ಹಣ ಬರ್ಬೋದು ಹೋಗ್ಬೋದು, ಆದರೆ ಈ ಸ್ಥಳ ಸಾರ್ವಜನಿಕರ ಒಂದು ಧಾರ್ಮಿಕ ಎಲ್ಲ ರೀತಿಯಲ್ಲಿ ಉಪಯೋಗ ಆಗ್ತಾ ಇದೆ ಅನ್ನತಕ್ಕಂಥ ತೃಪ್ತಿ ನಿಮಗಿದೆ ಅನ್ನತಕ್ಕಂಥ ಮಾತನ್ನು ಹೇಳಿ, ಈಗಾಗಲೇ ಕಲ್ಯಾಣದಲ್ಲಿ ನಾನು ಇದನ್ನು ಹೇಳೋದಲ್ಲ, ನಾನು ಸದ್ಯದಲ್ಲಿ ಇನ್ನೊಂದು 5 ವರ್ಷದಲ್ಲಿ ಆ ಕಡೆ ಭಾಗದಲ್ಲಿ ಇರ್ತೇನೆ. ಆಮೇಲೆ ನಂತರ ನನಗಾಗಿಯೂ ಸಹ ಸುಮಾರು ಒಂದು 5 ಎಕರೆ ಆಶ್ರಮವನ್ನು ಇಲ್ಲಿ ಕಟ್ಟಿರೋದ್ರಿಂದ ಕಲ್ಯಾಣದಲ್ಲೇ ನಾನು ಬಂದು ಉಳಿದುಕೊಂಡು ಇನ್ನೂ ಅನೇಕ ಕೆಲಸ ಕಾರ್ಯಗಳನ್ನು ಮಾಡುವ ವ್ಯವಸ್ಥೆ ಒಳಗಡೆ ಇದ್ದೇನೆ. ಕಲ್ಯಾಣದಲ್ಲಿ ಅಲ್ಲಿ ಒಂದು ಸುಂದರವಾದಂಥ ಆಶ್ರಮ ಎಲ್ಲ ವ್ಯವಸ್ಥೆಗಳನ್ನು ಮಾಡಿದ್ದಾರೆ. ಆ ಭಾಗದಿಂದ ಈ ಭಾಗಕ್ಕೆ ಬಂದು ಇಲ್ಲಿ ಕೆಲಸ ಮಾಡಬೇಕು ಅಂತ ವಿಚಾರಗಳನ್ನು ಮಾಡಿದ್ದೇನೆ. ಇನ್ನೂ ಹೆಚ್ಚಿನ ರೀತಿ ಕೆಲಸ ಕಾರ್ಯಗಳನ್ನು ಮಾಡೋಣ, ಬೈದವರನ್ನು ಬಂಧುಗಳೆಂಬೆ ಅಂತ ನಾವು ನಡೆಯೋಣ ಅನ್ನತಕ್ಕಂಥ ಮಾತನ್ನು ಮತ್ತೊಮ್ಮೆ ನಿಮಗೆಲ್ಲರಿಗೆ ತಿಳಿಸ್ತಾ ಅವರಿಬ್ಬರ ಭವಿಷ್ಯ ಚೆನ್ನಾಗಿರಲಿ ಅನ್ನತಕ್ಕಂಥ ಮಾತನ್ನು ಹೇಳಿ ಶಾ ಅವರಿಗೆ ಮತ್ತೊಮ್ಮೆ ಭಕ್ತಿ ಶರಣಾರ್ಥಿಗಳನ್ನು ಸಲ್ಲಿಸಿ ತಮ್ಮೆಲ್ಲರಿಗೆ ಮತ್ತೊಮ್ಮೆ ಶರಣಾರ್ಥಿಗಳನ್ನು ಸಲ್ಲಿಸಿ ನನ್ನ ಮಾತು ಇವರ